ಐತಿ. बोलो भारत माता की जय, बोलो वंदे मातರಂ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶ್ರೀ ವೀರ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಂತ ಶ್ರೀ ಪರಶುರಾಮ್ ಸಿಂಗ್ ಅವರು ನೆರವೇರಿಸಿಕೊಡಬೇಕಂತ ಅವರಲ್ಲಿ ಎಲ್ಲ ಸಮಾಜದ ಬಾಂಧವರ ಪರವಾಗಿ की जय, वंदे मातरम, वंदे मातरम. ಇವತ್ತಿನ ಈ ಧ್ವಜಾರೋಹಣ ನೆರವೇರಿಸಿದಂತ ಸನ್ಮಾನ್ಯ ಶ್ರೀ ಪರಶುರಾಮ್ ಸಿಂಗ್ ರಜಪೂತ್ ಅವರಿಗೆ ನಮ್ಮೆಲ್ಲ ಸಮಾಜ ಬಾಂಧವರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇವತ್ತಿನ ಈ ಸಮಾರಂಭವನ್ನು ಉದ್ದೇಶಿಸಿ ನಮ್ಮ ಕಾರ್ಯದರ್ಶಿ ಶ್ರೀ ರಮೇಶ್ ಗಜೇರಿ ಅವರು ಎಲ್ಲರಿಗೂ ನಮಸ್ಕಾರ. ಸಮ್ಮೇಳನವನ್ನು ಅದ್ಭುತವಾಗಿ ಸ್ವಾಗತಿಸುತ್ತಾ ಇವತ್ತಿನ ದಿನ ಎಲ್ಲರೂ ನಮ್ಮ ಹಿಂದೂ ಸಮಾಜ ಬಾಂಧವರು ಹೆಚ್ಚಾಗಿ ಬಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಮಹಾರಾಣಾ ಪ್ರತಾಪ್ ಮತ್ತು ಶಿವಾಜಿ, ಛತ್ರಪತಿ ಶಿವಾಜಿ, ರಾಣಿ ಚೆನ್ನಮ್ಮ ಇವರೆಲ್ಲರ ಆದರ್ಶಗಳನ್ನು ನಾವು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಾ ಈ ರಜಪೂತ್ ಸಮಾಜದ ಅಭಿವೃದ್ಧಿ ಮಂಡಳಿಯನ್ನು ಬೇಗನೆ ಸರ್ಕಾರ ಸ್ಥಾಪನೆ ಮಾಡಬೇಕಂತ ಹೇಳಿ बोलो भारत माता की जय, बोलो भारत माता की जय. 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿದ್ವಿ. ಆ ಸ್ವಾತಂತ್ರ್ಯ ಪಡಿಬೇಕಾದ್ರೆ ನಮ್ಮ ದೇಶದಲ್ಲಿ ಅನೇಕ ಹಿರಿಯರು ತಮ್ಮ ಮನ ಧನ ತಮ್ಮ ಪ್ರಾಣವನ್ನು ಬದಿಗೊತ್ತಿ ಪ್ರಾಣವನ್ನೇ ಕೊಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ನಾವು ನೀವೆಲ್ಲರೂ ಅದನ್ನು ಉಳಿಸಿ ಬೆಳೆಸಿ ಹೋಗಬೇಕಾದ್ರೆ ಒಂದು ಒಳ್ಳೆಯ ಕರ್ತವ್ಯವನ್ನು ನಾವು ಮಾಡಬೇಕಾಗ್ತದೆ. ಲೋಪದೋಷಗಳನ್ನು ಹೇಳದೇನೆ ನಮ್ಮಲ್ಲಿರುವ ಲೋಪದೋಷಗಳನ್ನು ತಿದ್ದುಕೊಂಡು ದೇಶವನ್ನು ಮುನ್ನುಗ್ಗಿಸುವಂಥ ಕಾರ್ಯಕ್ರಮ ಮಾಡಬೇಕಾಗಿದೆ. ಅನೇಕ ಈಗ ನಾವು ಎಲ್ಲ ದೇಶಗಳಲ್ಲಿ ನೋಡಿದಾಗ ಭಾರತ ದೇಶವು ಕೂಡ ಬಹಳ ಒಂದು ಮುಂಚೂಣಿಯಲ್ಲಿದೆ. ಆ ಮುಂಚೂಣಿಯಲ್ಲಿರಬೇಕಾದ್ರೆ ಎಲ್ಲ ಜನರು ಅದಕ್ಕೆ ಸಹಾಯ ಸಹಕಾರ ಇದೆ. ಅದೇ ರೀತಿ ನಮ್ಮೆಲ್ಲರೂ ಕೂಡ ನಮ್ಮಲ್ಲಿ ಒಂದು ಸ್ವಾತಂತ್ರ್ಯ ಸಿಕ್ಕಂಥ ಸ್ವಾತಂತ್ರ್ಯ ಉಳಿಸ್ಕೊಂಡು ಹೋಗಬೇಕಾದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಸೇರಿ ಒಂದು ಮುಂಚೂಣಿಯೊಳಗೆ ಇನ್ನೂ ನಮ್ಮ ದೇಶ ಪ್ರಗತಿ ಪಥದಲ್ಲಿ ಸಾಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳುತ್ತಾ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.